ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಮ ಗಾರ್ಡನ್ನಲ್ಲಿರುವ ಗಿಡಗಳು ಹಚ್ಚ ಹಸಿರಾಗಿರಬೇಕು, ಹೆಲ್ತಿ ಆಗಿರಬೇಕು ಅಂದರೆ ಹೊರಗಡೆ ಕೆಮಿಕಲ್ ಫರ್ಟಿಲೈಸರ್ ಹಾಕೋದಕ್ಕಿಂತ ಮನೆಯಲ್ಲೇ ಕಿಚನ್ ವೇಸ್ಟಿಂದ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಹೇಗೆ ಉಪಯೋಗಿಸೋದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವು ಕಿಚನ್ನಲ್ಲಿ ಎಷ್ಟೊಂದು ವೆಜಿಟೇಬಲ್ಸ್ ಕಟ್ಟಿಂಗ್ಸ್ ಎಲ್ಲ ಇರುತ್ತೆ. ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ಬನಾನಾ ಪೀಲ್ ಇರ್ಬೋದು, ಯಾವುದೇ ಆಗಿರಲಿ, ಯಾವ ರೀತಿ ನಾವು ಯೂಸ್ ಮಾಡಬಹುದು ಎಂಬುದನ್ನು ನಾನಿಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಫರ್ಟಿಲೈಸರನ್ನು ನಾವು ಮಂತ್ಲಿ ಅಥವಾ 2 ಮಂತ್ಸ್ ಒಂದು ಸಾರಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಕಿಚನ್ ವೇಸ್ಟ್ ಎಲ್ಲ ಕೂಡಿಟ್ಟಿದ್ದೀನಿ. ಇದನ್ನು ನಾವು ಒಂದು ಪ್ಲಾಸ್ಟಿಕ್, ಈಗ ವಾಟ್ರ್ ಬಾಟಲ್ ಬರುತ್ತಲ್ವ, ಅದನ್ನು ಕಟ್ ಮಾಡಿ ಅದರಲ್ಲಿ ನಾನು ಮಾಡ್ತೀನಿ. ನೋಡಿ, ಇವಾಗ ಈ ಕಿಚನ್ ವೇಸ್ಟ್ ಏನಿದೆ ಇದನ್ನೆಲ್ಲವನ್ನು ನಾನು ಈ ಬಾಟಲಲ್ಲಿ ಹಾಕಿಡ್ತೀನಿ. ನೀವು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಬೇಕಿರೋ ತುಂಬಿಸಿಡ್ಬೋದು. ನಾನಿಲ್ಲಿ ಇವಾಗ ಎಷ್ಟಿದೆಯೋ ಅಷ್ಟರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ಮೇಲೆ ನಾವು ಇದು ಮುಳುಗೋವಷ್ಟು ನೀರನ್ನು ಹಾಕಿಡಬೇಕು. ಇದು 2 ದಿನ ಆ ನೀರಿನಲ್ಲಿ ನೆಂದಾಗ, 2 ಅಥವಾ 3 ದಿನಗಳ ಕಾಲ ಕೂಡ ನೀವು ನೆನೆಸಿಡ್ಬಹುದು. ಈ ಥರ ತುಂಬಿಸಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ರೆ 3 ಡೇಸ್ ಆದಮೇಲೆ ಅದು ರೆಡಿಯಾಗಿದೆ. ನೋಡಿ, ನೀವು ಇದನ್ನು ಸ್ಪ್ರೇ ಆಗಿ ಕೂಡ ಯೂಸ್ ಮಾಡಬಹುದು. ಇಲ್ಲ ಡೈರೆಕ್ಟ್ ಗಿಡಕ್ಕೆ ಹಾಕ್ತೀನಿ ಅಂದರೆ ಈ ರೀತಿ ತೊಗೋಬೋದು. ನೀವು ಸ್ಪ್ರೇ ಮಾಡೋದಿದ್ರೆ ಫಿಲ್ಟ್ರ್ ಮಾಡಿ ತೊಗೋಬೇಕು. ಇದಕ್ಕೆ 1:3 ಆ ರೇಷಿಯೋನಲ್ಲಿ ನಾನು ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಿಮಗೆ ತೋರಿಸೋದಕ್ಕೆ ಅಂತ ಸ್ವಲ್ಪ ನಾನು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇವಾಗ ಲಿಕ್ವಿಡ್ ಫರ್ಟಿಲೈಸರ್ ರೆಡಿಯಾಗಿದೆ. ಇದನ್ನು ನಾನು ಗಿಡಗಳಿಗೆ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ. 1 ಗ್ಲಾಸಷ್ಟು ಹಾಕಿದ್ರೆ ಸಾಕು, ತುಂಬ ಜಾಸ್ತಿ ಏನೂ ಹಾಕಬೇಕಾಗಲ್ಲ. ಒಂದೊಂದು ಗಿಡಕ್ಕೆ 1 ಗ್ಲಾಸಷ್ಟು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಗಿಡಗಳು ತುಂಬ ಹಸಿರಾಗಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ಯಾವುದೇ ರೋಗಗಳು ಕೂಡ ಗಿಡಗಳಿಗೆ ಬರೋದಿಲ್ಲ, ಬ್ಯಾಕ್ಟೀರಿಯಾ ಕೂಡ ಹರಡೋದಿಲ್ಲ. ಗಿಡದಲ್ಲಿ ವೈಟ್ಗೆ ಒಂದೊಂದು ಸಲ ಹುಳುಗಳು ಬರುತ್ತಲ್ವ, ಅದನ್ನೆಲ್ಲ ಈ ಫರ್ಟಿಲೈಸರ್ ಹಾಕೋದ್ರಿಂದ ತಡೆಯುತ್ತೆ. ತುಂಬ ಒಳ್ಳೆಯ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ಈ ಕಿಚನ್ ವೇಸ್ಟಿಂದ ಮಾಡುವಂಥ ಫರ್ಟಿಲೈಸರ್. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೆಯಲ್ಲಿ ಗಾರ್ಡನ್ನಲ್ಲಿರೋ ಗಿಡಗಳಿಗೆ ಈ ಫರ್ಟಿಲೈಸರ್ನ ಯೂಸ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.